ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ಒಂದು ಹೆಲ್ದಿಯಾಗಿರೋವಂಥ ಬೀಟ್ರೂಟ್ ಕೇಸರಿ ಬಾತ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಯಿಲ್, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆ 1 ಬೌಲ್ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ರವೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಸ್ವೀಟು ಚೆನ್ನಾಗಿ ಬರುತ್ತೆ. ಇದನ್ನು ಹುರಿದ ನಂತರ ನಾವು ಪಕ್ಕದಲ್ಲಿ ಎತ್ತಿಟ್ಕೋಬೇಕು. ಇದನ್ನು ಎತ್ತಿಟ್ಕೊಂಡ್ಮೇಲೆ ಅದೇ ಬಾಣಲಿಗೆ ನಾನಿಲ್ಲಿ 4 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಈ ತುಪ್ಪನ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದು ಬಿಸಿಯಾದ ನಂತರ ನಾನಿಲ್ಲಿ ಬೀಟ್ರೂಟ್ನ ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಇವಾಗ ಬೌಲಲ್ಲಿ 1 ಬೌಲ್ ಆಗೋಷ್ಟು ಬೀಟ್ರೂಟ್ ತುರಿ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಇವಾಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸಾಫ್ಟ್ ಆಗಬೇಕು. ನಾವು ಈ ತುಪ್ಪದಲ್ಲೇ ಇದನ್ನೇ ಬೇಯಿಸಬೇಕು. ಚೆನ್ನಾಗಿದು ಬೆಂದು ಘಮ ಬರುತ್ತೆ. ತುಪ್ಪದ ಪರಿಮಳ ಹಾಗೆ ಬೀಟ್ರೂಟದಲ್ಲಿ ಬೆಂದಾಗ ಚೆನ್ನಾಗಿ ಪರಿಮಳ ಬರುತ್ತೆ. ಇವಾಗ ನಾವು ಏನು ಹುರಿದಿಟ್ಕೊಂಡಿದ್ವಿ ರವೆ, ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಇದ್ರ ಜೊತೆ ಬೀಟ್ರೂಟು ಹಾಗೆ ತುಪ್ಪ ಎಲ್ಲ ಮಿಕ್ಸ್ ಆದ ನಂತರ ನಾವು ಎಷ್ಟು ತೊಗೊಂಡಿರ್ತೀವಿ ರವೆ, ಅದಕ್ಕೆ 2 ಪಟ್ಟು ನೀರು, ಅಂದರೆ ಬಿಸಿನೀರನ್ನು ನಾನು ಕುದಿಯೋ ಥರ ಕಾಯಿಸಿಟ್ಟಿದ್ದೆ. ಇವಾಗ ನಾವಿವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರು ಹಾಕಬೇಕು ಅಂತ. ಇದನ್ನು ಹಾಕಿ ಸ್ವಲ್ಪ ಬೇಯೋ ತನಕ ಬಿಡಬೇಕು. ಒಂಥರ ರವೆ ಆ ನೀರಲ್ಲಿ ಇಂಗಬೇಕು. ಬೆಂದು ಬೀಟ್ರೂಟ್ ಎಲ್ಲ ಈ ಥರ ಗಟ್ಟಿಯಾಗುತ್ತೆ. ಈ ಗಟ್ಟಿಯಾದ ನಂತರ ನಾವೇನು ಮಾಡಿರ್ತೀವಿ, ರವೆ ತೊಗೊಂಡಿರ್ತೀವಲ್ಲ, ಅದೇ ಬೌಲಲ್ಲಿ 1 ಬೌಲ್ ಸಕ್ಕರೆ ತೊಗೋಬೇಕು. ಈ ಸಕ್ಕರೆ ತೊಗೊಂಡಾದ್ಮೇಲೆ ಅದು ಇದರೊಳಗಡೆ ಮಿಕ್ಸ್ ಮಾಡಿದ್ಮೇಲೆ ರವೆ ಮತ್ತು ಬೀಟ್ರೂಟ್ ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ತೆಳುವಾಗುತ್ತೆ. ಅಲ್ಲಿ ತನಕ ನೋಡಿ ಈ ಥರ ಹೀಗೆ ತೆಳುವಾಗಿ ಬರುತ್ತೆ. ಇವಾಗ ನಾನು ಈಗ ದ್ರಾಕ್ಷಿ ಗೋಡಂಬಿ ಏನೂ ಹಾಕ್ತಾಯಿಲ್ಲ, ಬರೀ ನಾನಿಲ್ಲಿ ಬಾದಾಮಿ ಹಾಕ್ತಾಯಿದ್ದೀನಿ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿಲ್ಲ, ಹಾಗೆ ಹಸಿದಾಗಿ ಗೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಪುಡಿ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು 1 ಲವಂಗನೂ ಹಾಕಿದ್ದೀನಿ, ಹಾಗೆ ಏಲಕ್ಕಿ ಪೌಡರು, ಹಾಗೆ ಒಂದೆರಡು ಕಲ್ಲುಪ್ಪು. ಇದನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಮೇಲೆ ನಮಗೆ ತುಪ್ಪ ಎಷ್ಟು ಬೇಕಷ್ಟು ನಾವು ಹಾಕ್ಕೋಬೋದು. ಎಷ್ಟು ತಿಂದರೂ ಏನೂ ಆಗೋಲ್ಲ. ನಾನಿಲ್ಲಿ ತುಪ್ಪ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಇವಾಗ ನೋಡಿ ನಮ್ಮ ಬೀಟ್ರೂಟ್ ಕೇಸರಿ ಬಾತ್ ರೆಡಿಯಾಗಿದೆ. ರೆಡಿ ಟು ಟೇಸ್ಟ್ ಬೀಟ್ರೂಟ್ ಕೇಸರಿ ಬಾತ್ ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.